ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಮ್ಮ ದಾನ್ವಿ ನೋಡಿ ಬೆಳಿಗ್ಗೆನೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಕೂಡ ಮಾಡ್ತಾ ಇದ್ದಾಳೆ, ಅದು ಮಂತ್ರ ಹೇಳ್ಕೊಂಡು. ಕೊಡು, ನಾನು ಇಡ್ತೀನಿ. ಕೊಡು ಕೊಡು, ನಾನು ಇಡ್ತೀನಿ. ಹಾಂ, ಈಗ ಸ್ನೇಹಿತರೆ, ನನ್ನ ತಂಗಿಗೆ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಇಷ್ಟು ದಿನ ಆದ್ರೂ ನನಗೆ ನಾನು ಮಾಡ್ಕೊಂಡಿದ್ದೇನೆ ಹೊರತು ಯಾರಿಗೂ ಬೇರೆಯವ್ರಿಗೆ ಮಾಡಿಲ್ಲ. ಒಂದು ಸಾರಿ ಅಮ್ಮ ಬಂದಾಗ ಮಾಡಿದ್ದೆ. ಅಮ್ಮಂಗೆ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಅಷ್ಟೇ. ಬಟ್ ಫುಲ್ ಎಲ್ಲನೂ ಯೂಸ್ ಮಾಡಿಕೊಂಡು ಅಪ್ ಟು ಡೇಟ್ ಒಂದೊಂದೂ ಯೂಸ್ ಮಾಡ್ಕೊಂಡು ಯಾವತ್ತೂ ನಾನು ಮಾಡಿಲ್ಲ. ನನ್ನ ತಂಗಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವ್ರಿಗೂ ಕೂರಿಸ್ಬಿಟ್ಟಿದ್ದೀನಿ ಆಗಲೇ. ಅದು ನಾನು ಮಾಡೋದಿಲ್ಲ, ಅವಳೇ ಬಂದುಬಿಟ್ಟಿದ್ದಾಳೆ ಮಗಳು ಮಾಡೋದಕ್ಕೆ ನಾನೇ ಮಾಡ್ತೀನಿ ಅಂತ. ಹಾಂ, ನನಗೆ ಮಾಡಿದಲ್ಲ ಸಾನು ಗ್ರೇಟು. ನಾನೇ ಯಾರಿಗೂ ಮಾಡಿಲ್ಲ, ಅದಕ್ಕೆ ಇವತ್ತು ರಮ್ಮಿಗೆ ಮಾಡೋಣ ಅಂತ. ನೀನು ತಂಗಿದ್ ಮಾಡು. ಹಾಂ ಸರ್, ಮಧ್ಯಾಹ್ನ ಮಾಡೋರಂತ ಇವಾಗ ಬೇಡ, ಆಮೇಲೆ ನಮ್ದೆಲ್ಲ ಆದಮೇಲೆ ನೀವು ಇಬ್ಬರು ಮಾಡ್ಕೊಳ್ಳಿ, ಆಯಿತಾ? ಈಗ ನೋಡೋಣ ಸರ್, ರಮ್ಯನ್ ಇವತ್ತು ಫಸ್ಟ್ ಟೈಮ್ ಮಾಡೋಣ ಅಂತ ಇದ್ದೀನಿ. ಹೇಗೆ ಬರುತ್ತೆ ಅಂತ ನೋಡಿ ನೀವು. ಓಕೆ, ದಾನು ಆಯಿತು. ದಾನು ನೋಡಿರಿ, ಆಚೆ ಹೋಗಿ. ಈಗ ಆಯಿತು. ಸುಮಾರು ಜನ ಹೇಳ್ತಾ ಇದ್ದಿದ್ರು ನನ್ನ ಸ್ಕಿನ್ ಲೈಟ್ ಇದೆ, ನನ್ನ ಸ್ಕಿನ್ ನಿಮ್ಮ ಸ್ಕಿನ್ಗಿಂತ ಡಾರ್ಕ್ ಇದೆ, ಹೇಗೆ ಮಾಡ್ಕೊಳ್ಳೋದು ಅಂತ. ಯಾವುದೇ ಕಲರ್ ಅಥವಾ ಟೈಪ್ ಸ್ಕಿನ್ ಆದರೂ ಕೂಡ ಪ್ರೊಸೀಜರ್ ಒಂದೇ ಇರುತ್ತೆ, ಪ್ರಾಡಕ್ಟ್ಸ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾವ ರೀತಿಲಿ ಅಂದರೆ, ಈಗ ಫೌಂಡೇಶನ್ ಚೂಸ್ ಮಾಡಬೇಕಾದ್ರೆ ಶೇಡ್ ಸ್ವಲ್ಪ ಡಾರ್ಕ್ ಅಥವಾ ಲೈಟ್ ಆಗುತ್ತೆ. ಆಯಿಲಿ ಸ್ಕಿನ್ ಇದ್ದರೆ ಆಯಿಲ್ ಕಂಟ್ರೋಲ್ ಮಾಡುವಂಥ ಕೆಲವೊಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕೇ ಹೊರತು ಎಲ್ಲ ಸೇಮ್ ಇರುತ್ತೆ. ನಾವು ಒಂದಾದ್ಮೇಲೆ ಒಂದು ಏನು ಯೂಸ್ ಮಾಡ್ತೀವೋ ಎಲ್ಲನೂ ಸೇಮ್ ಇರುತ್ತೆ. ಈಗ ವೆರಿ ಫಸ್ಟ್ ಮೊದಲು ಫೇಸ್ ವಾಶ್ ಮಾಡಿ. ಓಕೆ ಸ್ನೇಹಿತರೆ, ಈಗ ಫೇಸ್ ವಾಶ್ ಮಾಡಿ ಬಂದಿದ್ದಾಳೆ. ಫೇಸ್ ವಾಶ್ ಆದಮೇಲೆ ಮಾಯ್ಶ್ಚರೈಸರ್ ಹಚ್ಚಬೇಕು. ಇವಳು ಹಚ್ಚೋದಿಲ್ಲ, ನಾರ್ಮಲ್ ಸ್ಕಿನ್ ಟೈಪ್ ಇವಳು ಯಾವುದೂ ತಂದಿಲ್ಲ. ಇದು ನಾನು ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್ ಹಚ್ತಾ ಇದ್ದೀನಿ ವಿತ್ ವಿಟಮಿನ್ ಇ. ಇದು ಬಂದು ಆಲ್ ಸ್ಕಿನ್ ಟೈಪ್ಗೆ ಸೂಟೇಬಲ್. ನಂದು ಡ್ರೈ ಸ್ಕಿನ್, ಇದು ನನಗೆ ಚೆನ್ನಾಗಿ ಸೂಟ್ ಆಗಿದೆ. ಇವಳಿಗೀಗ ನಾರ್ಮಲ್ ಇದೆ, ಬಟ್ ಇದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗೋದ್ರಿಂದ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಇದನ್ನು ಹಚ್ಚೋದ್ರಿಂದ ಸ್ಕಿನ್ ಸಾಫ್ಟ್ ಇರುತ್ತೆ. ಯು ಫೀಲ್ ಲೈಕ್ ಇಟ್ಸ್ ಸ್ಮೂತ್, ಯಾಕಂದರೆ ಇದು ತುಂಬ ಚೆನ್ನಾಗಿ ಹೈಡ್ರೇಟ್ ಮಾಡುತ್ತೆ, ತುಂಬ ಥಿಕ್ಕಾಗಿದೆ. ಆ್ಯಂಡ್ ಫೇಸ್ ವಾಶ್ ಕೂಡ ನಾನು ಡರ್ಮಾವೈವ್ ಯೂಸ್ ಮಾಡಿದ್ದು. ಇದು ಆಲ್ ಸ್ಕಿನ್ ಟೈಪ್. ಇದನ್ನು ಯೂಸ್ ಮಾಡೋದ್ರಿಂದ ಇದು ಕೂಡ ಸ್ಕಿನ್ನನ್ನು ಡ್ರೈ ಮಾಡೋದಕ್ಕೆ ಬಿಡೋದಿಲ್ಲ. ಯಾವುದೇ ಸ್ಕಿನ್ ಟೈಪ್ ಅವರಾದರೂ ಕೂಡ ಎಕ್ಸಸ್ ಆಯಿಲ್ ಮಾತ್ರನೇ ರಿಮೂವ್ ಮಾಡಬೇಕು. ಎಲ್ಲ ಆಯಿಲು ರಿಮೂವ್ ಮಾಡಿಬಿಟ್ರೆ ಡ್ರೈ ಆಗುತ್ತೆ, ಸೋಪ್ ಡ್ರೈ ಮಾಡುತ್ತೆ. ಸೊ ಇದು ಜಸ್ಟ್ ಎಕ್ಸಸ್ ಆಯಿಲ್ ಮಾತ್ರನೇ ರಿಮೂವ್ ಮಾಡೋದ್ರಿಂದ ಫೇಸ್ ವಾಶ್ ಮಾಡಿದ್ಮೇಲೂ ಸ್ಕಿನ್ ಸಾಫ್ಟ್ ಆಗಿರುತ್ತೆ. ನೀವು ಯೂಸ್ ಮಾಡ್ತಾ ಇರೋದು ನಿಮಗೆ ಖುಷಿ ಇಲ್ಲ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಇದು ಆನ್ಲೈನಲ್ಲಿ ಮಾತ್ರ ಸಿಗೋದು, ಅಮೆಝಾನಲ್ಲಿ ಸಿಗುತ್ತೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ನಾನಿವತ್ತು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನೋ ಅದು ನನಗೆ ಅಲ್ಲಿ ಸಿಕ್ಕಿದ್ರೆ ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ. ಆ್ಯಂಡ್ ಇವತ್ತು ನಾನು ಯೂಸ್ ಮಾಡೋ ಎಲ್ಲ ಪ್ರಾಡಕ್ಟ್ಸು ನನ್ನ ಫೇವ್ರೇಟ್. ಸೊ ನೀವು ಚೆನ್ನಾಗಿರುತ್ತೆ, ನೀವು ತೊಗೊಳ್ಬೋದು.
ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರೇಪಿಂಗು ಮಾಡೋ ತನಕ ನಮ್ಮ ಹುಡುಗಿರ್ಗೆ ಇಂಪೇಷನ್ಸ್ ಆಗ್ಬಿಟ್ರು. ಅವಳು ಬರ್ತಾ ಇದ್ಲು, ಅದಾದ್ಮೇಲೆ ಇವಳು ಶುರು ಮಾಡ್ಬಿಟ್ಲು. ಎಷ್ಟೊತ್ತು ನೀನು ಬರೋದು, ನಾನು ಮೇಕಪ್ ಮಾಡಬಾರ್ದಾ ಅಂದ್ಕೊಂಡು. ಈಗ ನಮ್ಮ ಸೆಷನ್ ಆಯಿತು ಸ್ನೇಹಿತರೆ. ನೋಡಿ ನನ್ನ ತಂಗಿ ಹೆಂಗೆ ಕಾಣ್ತಿದ್ದಾಳೆ. ಫಸ್ಟ್ ಟೈಮ್ ಮಾಡಿದೆ, ಫೋಟೋಸ್ ತೆಗ್ದಿದ್ದೀನಿ, ಫೋಟೋಸ್ನ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ನೋಡಿ. ಸ್ಯಾರಿ ಡ್ರೇಪಿಂಗ್ ವಿಡಿಯೋ ಕೂಡ ಮಾಡಿದ್ದೀನಿ. ಅಂದರೆ ಸ್ವಲ್ಪ ಟಮ್ಮಿ ಏರಿಯಾ ಜಾಸ್ತಿ ಇರೋರು ಹೇಗೆ ಸಣ್ಣ ಕಾಣೋ ರೀತಿಯಲ್ಲಿ ಉಟ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಸೊ ಫೋಟೋಸ್ ಚೆಕ್ ಮಾಡಿ ಆ್ಯಂಡ್ ಆ ವಿಡಿಯೋಸ್ ನಾನು ಆದಷ್ಟು ಬೇಗ ಹಾಕ್ತೀನಿ, ನೋಡ್ಬೋದು ಆಯಿತಾ. ಈಗ ನಾವು ಹೋಗ್ತೀವಿ, ನಾವು ಅಡುಗೆ ಮಾಡಬೇಕು. ನೀವು ಮೇಕಪ್ನ ಶುರು ಮಾಡಿ. ನಿಮ್ಮದು ಸ್ಟಾರ್ಟ್, ನಮ್ಮದು ಕಂಪ್ಲೀಟ್. ಬಾಯ್ ಬಾಯ್, ಕುತ್ಕೊಳ್ಳಿ ಈಗ ಆಯಿತಾ. ನೋಡಿರಿ ಹಿಂಗೆ ಕಾಣ್ತಿದ್ದಾಳೆ. ಆ್ಯಂಡ್ ನಮ್ಮ ಬೆಡ್ ನೋಡಿರಿ, ಸ್ವಲ್ಪ ಜಾಗ ಬಿಡಿ ರಮ್ಯಾ. ಬೆಡ್ ನೋಡಿ, ಬೆಡ್ ರೂಮಲ್ಲಿ ಎಲ್ಲ ಕಡೆನೂ ಹರಡಿದೆ ಸ್ನೇಹಿತರೆ. ಇವತ್ತೆಲ್ಲ ಆದಮೇಲೆ ಎತ್ತಬೇಕು, ಇದು ಒಂದು ಕೆಲಸ. ಬನ್ನಿ, ನಾನೀಗ ಅಡುಗೆ ಮಾಡಬೇಕು. ಇವರೇನೋ ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಆಮೇಲೆ ಹೊಟ್ಟೆ ಹಸಿ ಅಂತ ಬಂದ್ಬಿಡ್ತಾರೆ. ಕೊನೆಯಲ್ಲಿ ನಾನೇ ಅವ್ರಿಗೆ ಕೊಡಬೇಕು. ಮಾಡು, ಯಾರ್ ವಿಶ್, ಹೆಂಗಾದ್ರೂ ಮಾಡ್ಕೊ, ಹೆಂಗಾದ್ರೂ ಮಾಡ್ಕೊಂಡು ಆ ಕಡೆ ಮುಖ ತೊಳೆಯೋಣ ಆಮೇಲೆ. ನೋಡ್ರಿ ಈ ಹುಡುಗಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ನೋಡ್ರಿ. ಎಲ್ಲಾನು ಆಗ್ಲಿಂದ ತೆಗಿತಾಳೆ, ಬ್ರಷ್ ಹಚ್ತಾಳೆ, ಹಚ್ಕೋತಾಳೆ. ಈ ಹುಡುಗಿ ಚಿಲ್ಟಾರಿ ಜಾಸ್ತಿನೇ ಮಾಡ್ತಾಳೆ. ವಾವ್, ಧಾನು ಚೆನ್ನಾಗಿ ಕಾಣ್ತಿದ್ದಾಳೆ. ಸಾನು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಮೇಕಪ್. ರಿಯಲಿ ಕ್ಯೂಟಿ. ಚುಟ್ಕಿ ತುಂಬ ಚೆನ್ನಾಗಿ ಮುದ್ದ ಕಾಣ್ತಿದ್ಯಾ ಪಪ್ಪ. ಸಾನು, ಗುಡ್ ಜಾಬ್, ಹೈ ಫೈ. ಯಸ್, ನೋಡು ವೆರಿ ಕ್ಯೂಟ್. ಬ್ಲೂ ಇಲ್ಲ ಮಗಳೇ, ಪಿಂಕ್ ಇದೆಯಲ್ಲ, ತಗೋ. ಚಿನ್ನಿ ಕೊಟ್ಬಿಡಮ್ಮ, ಅವಳಿಗೆ ಯಾವ್ದು ಬೇಕು ಅವಳು ಕೊಡ್ತಾಳೆ ಹಚ್ಚಿ. ಈ ಥರನೇ ಕೊಡು, ನಾನು ಚೆನ್ನಾಗಿ ಮಾಡ್ತೀನಿ. ಕಚ್ಚಂಪುಜಿ ಮಾಡ್ಕೊಂಡು ಕಣ್ಣು ಒಂದು 2-3 ಫೋಟೋ ಹಿಂಗೆ ಆಗ್ಬಿಟ್ಟೈತೆ. ಅದನ್ನ ನೋಡಿ ಇದು ಹಾಕು. ಇದು ನಾನು ಹಿಂಗೆ ಹಾಕ್ತೀನಿ ಕಣ್ಗೆ, ನೀನು ಹಾಕೊಳ್ಬೇಡ, ಕಾಣಿಸಲ್ಲ ನಿಮಗೆ. ಬಾಯ್ ಕೂರು ಕೂರು ಮಿಕ್ಸ್ ಮಾಡ, ಕಣ್ಣು ಮುಚ್ಚು. ಸ್ಮೈಲ್ ಮಾಡು ಬರ. ನಮ್ಮ ಮನೆ ಹಾಲತ್ ನೋಡ್ರಿ, ಇಬ್ರು ಮಕ್ಕಳು ಸೇರ್ಕೊಂಡು ಏನು ಮಾಡಿದ್ದಾರೆ. ನಗದ್ ನೋಡಿ, ಸಾನೋಗಿಂತ ಡಬಲ್ ಇವಳು. ಮಾಡೋದೆಲ್ಲ ಮಾಡಿಬಿಟ್ಟು ಕ್ಯೂಟ್ ಕ್ಯೂಟ್ ಸ್ಮೈಲ್ ಕೊಟ್ಬಿಡ್ತಾಳೆ. ಕುಡಿ ಕುಡಿ ಹಾಲು, ಇಲ್ಲಾಂದ್ರೆ ಅಮ್ಮ ಕೇಕ್ ತಿನ್ಬಿಡುತ್ತೆ. ತಿನ್ಬಿಡು ರಮ್ಯಾ, ಅವಳು ಲೇಟ್ ಮಾಡ್ತಾಳೆ. ಎಲ್ಲದಕ್ಕೂ ಲೇಟ್ ಮಾಡ್ತೀಯಲ್ಲ ದಾನು ನೀನು. ಹಾಲು ಕುಡಿಯೋಕ್ಕೆ, ಮೊಮ್ಮೊ ತಿನ್ನೋಕ್ಕೆ, ಬರೆಯೋದಕ್ಕೆ, ಮಾತಾಡೋದು ಮಾತ್ರ ನೋಡಪ್ಪ ಎಕ್ಸ್ಪ್ರೆಸ್, ಫಾಸ್ಟ್. ಬಾ ಸಾನು. ಆಗೋಯ್ತಾ? ವಾವ್, ಕೇಕ್ ಅಂದ ತಕ್ಷಣ ಎಷ್ಟು ಬೇಗ ತಿಂದಿದ್ದಾಳೆ ನೋಡಿ. ಇವತ್ತು ಕೇಕ್ ಪಾರ್ಟಿ. ನಮ್ಮ ಸಾನು ಮನೆ ಒಳಗಡೆ ಕುತ್ಕೊಂಡು ತಿನ್ನೋಣ. ಓಕೆ, ರೆಡ್ ವೆಲ್ವೆಟ್ ಕೇಕ್ ನನಗೆ, ಸಾನುಗೆ. ನಾನು ತಿಂದಾ ಹೆಂಗಿದೆ? ಸೂಪರ್. ದಾನ್ವಿಗೆ ಎಲ್ಲನೂ ಇಷ್ಟ ಆಗುತ್ತೆ, ಬಟ್ ಅದು ಯಾಕೋ ಗೊತ್ತಿಲ್ಲ, ಸ್ವಲ್ಪನೇ ತಿನ್ನೋದು, ಲೇಟ್ ತಿನ್ನೋದು. ಈಗ ಸ್ನೇಹಿತರೆ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅವಳೆಲ್ಲ ಹೆಚ್ಚು ಕೊಡ್ತಾ ಇದ್ದಾಳೆ, ನಾನು ಬರೀ ನಿಂತ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಅಡುಗೆ ಸ್ಪೆಷಲ್ ಡಿನ್ನರ್ ಬಂದು ಎಗ್ ಬಿರಿಯಾನಿ. ಎಗ್ ಬಿರಿಯಾನಿ ನಾನು ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ತುಂಬ ಜನ ಅದನ್ನು ಇಷ್ಟ ಕೂಡ ಪಟ್ಟಿದ್ರಿ. ನೋಡಿಲ್ಲ ಅಂದರೆ ಇಲ್ಲೇ ಹೋಗಿ ನೋಡಿ ಕುಕಿಂಗ್ ಪ್ಲೇ ಲಿಸ್ಟಲ್ಲಿ. ಸೊ ಇವತ್ತು ನಾನು ಇನ್ ಡೀಟೇಲ್ ಆಗೇನು ರೆಕಾರ್ಡ್ ಮಾಡ್ತಾ ಇಲ್ಲ, ಹಾಗಾಗಿ ಇವಾಗ ಶುರು ಮಾಡಿದ್ದೀನಿ ಸ್ನೇಹಿತರೆ. ಬಾಸ್ಮತಿ ರೈಸ್ ಇಲ್ಲಿ ನೆನೆಸೋಕ್ಕಿಟ್ಟಿದ್ದೀನಿ, ಬಿಸಿನೀರು ಇಟ್ಟಿದ್ದೀನಿ, ಸೊ ದಟ್ ನೆನೆದ ತಕ್ಷಣವೇ ಬೇಗ ಹಾಕ್ಬೋದು ಅಂತ ಹೇಳಿ. ಇಲ್ಲಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ. ನಾನು ಸಂಜೆನೇ ಎಗ್ ಫ್ರೈ ಮಾಡಬೇಕಲ್ವಾ ಆಯಿಲಲ್ಲಿ, ಅದಕ್ಕೆ ಎಗ್ ಬೇಯಿಸ್ಬಿಟ್ಟಿದೆ.
ಸಾನು ಬಿಡಿಸ್ತೀನಿ ಅಂದ್ಲು. ಈಗ ಧಾನುನ ಕರ್ಕೊಂಡು ಇಬ್ರು ಆಟಾಡೋದು ಕೂಡ ಹೋಗಿದ್ದಾರೆ. ಈಗ ಬಂದ ಮೇಲೆ ನೋಡಿಬೇಕಾದ್ರೆ ಹೇಳ್ತಾಳೆ, ಇನ್ನು ಯಾಕೆ ಮಮ್ಮ ಮಾಡಿದೆ, ನಾನು ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವಳು ಊಟ ಮಾಡೋ ಟೈಮಿಗೆ ಬರ್ತಾಳೆ. ಅಲ್ಲಿ ತನಕ ಊಟ ರೆಡಿ ಆಗಿರಬೇಕು. ಎಗ್ ಬಿರಿಯಾನಿ ಊಟ ಮಾಡೋ ಟೈಮ್. ನಾವು 3 ಜನ ಕೂತಿದ್ದೀವಿ. ಅವಳು 9 ಗಂಟೆಗಂತೆ ಮಾಡೋದು. ಈಗ ಟೈಮು 8:40. ರಾಜೇಶ್ ಕೆಳಗಡೆ ಹೋಗಿದ್ದಾರೆ ಮೀಟಿಂಗ್ ಅಂತ ಹೇಳಿ. ಸೊ ನಾವು 3 ಜನ ಊಟ ಎಂಜಾಯಿಂಗ್. ಧಾನ್ವಿ ಇವತ್ತು ಊಟ ಮಾಡಲ್ಲ, ಅವ್ರ ಅಮ್ಮನೇ ಬರಬೇಕು. ಅನ್ನ ಊಟ ಮಾಡು. ಯಾಕೆ ಕುಕುಂಬರ್ ಮೊದಲೇ? ಅನ್ನ ಜೊತೆ ಕುಕುಂಬರ್ ತಿಂದ್ಬಿಟ್ಟು ಹೇಳು ಚೆನ್ನಾಗಿದೆಯೋ ಇಲ್ವೋ. ಥ್ಯಾಂಕ್ ಯು. ಧಾನು ನೀನು ಹೇಳಮ್ಮ. ಸ್ವೀಟ್ ಬೇಬಿ ಇದೂ ನಮ್ಮ ಸಾನು ಥರ ಎಲ್ಲನೂ ಚೆನ್ನಾಗಿದೆ. ಅದು ಹೆಂಗಾದ್ರೂ ಇರಲಿ. ತಿನ್ನಿಸ್ಬೇಕಾದಾನು ತಗೋ. ಸರಿ ಅಮ್ಮ ತಿನ್ನು. ನೋಡಿ ಸ್ನೇಹಿತರೆ, ಇದ್ರ ಲಿಂಕ್ ಕುಕಿಂಗ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಬಾ ಬೇಬಿ, ಅವಳು ಹತ್ಬೇಕು. ಇದು ಸಾನು ಸ್ಲೈಡ್ ಮಾಡೋದು ನೋಡಿದಿರೋ ಇಲ್ವೋ ನನಗೆ ನೆನಪಿಲ್ಲ. ನಾನು ತೋರಿಸಿದ್ದೀನಿ. ಖುಷಿ ನೋಡು. ಬೆಡ್ಡನ್ನು ಎವ್ರಿ ವೀಕೆಂಡ್ ಹಿಂಗೆ ಹಾಕೊಂಡು ಸ್ಲೈಡ್ ಮಾಡೋದು. ಇವತ್ತು ಧಾನು ಬಂದಿರೋ ಸ್ಪೆಷಲ್ಲು. ಧಾನು ಮಾಡ್ತಿದ್ದಾಳೆ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡ್ತಾ ಇದ್ದಾರೆ. ಸೊ ನೀವಿನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಸ್ನೇಹಿತರೆ. ಬಾಯ್ ಬಾಯ್, ಗುಡ್ ನೈಟ್. ನಮ್ಮ ಧಾನುದು ಆ್ಯಕ್ಟಿಂಗ್ ರಾಣಿ ಅಂತೆ. ನೋಡಿ ಏನೇನು ಮಾಡ್ತಾಳೆ. ಬೆಳಿಗ್ಗೆಯಿಂದ ಮೇಕಪ್ ರಾಣಿ ಆಯ್ತು, ಈಗ ಆ್ಯಕ್ಟಿಂಗ್ ರಾಣಿ. ಎಷ್ಟು ಎಕ್ಸೈಟಿಂಗ್. ಬರೀ ಇಲ್ಲ ಎಕ್ಸೈಟಿಂಗ್ ಅಲ್ಲ ಅಂದ್ರೆ ಅಂತ ಕಿಚ್ಚದೇ ಇಲ್ಲ ಇವಳು. ಈಗ ಕಿಚ್ಚಬೇಕು ಅಂತ ರೈಟ್ ಸೈಡ್ ಬಾ. ಅತ್ತೆ ಆತರ ಮಾಡ್ಕೊಂಡು ನೋಡಿ, ನಾನು ತೋರಿಸ್ತೀನಿ ಅಂತ. ನೀನು ಇನ್ನೂ ಆಕ್ಟಿಂಗ್ ಬಾ ನೋಡಿ ಈ ತರ ಅವಳು ಮೀರಿಸ್ತೀಯ.